ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಮಂತ್ರಾಲಯದಲ್ಲಿ ಶ್ರೀ ಗುರು ಸಾರ್ವಭೌಮರ ಉತ್ತರಾಧನೆ, ಜೈ ಜೈಕಾರಗಳ ಮಧ್ಯೆ ಮಹಾರಥೋತ್ಸವ, ಹೆಲಿಕಾಪ್ಟರ್ನಿಂದ ಪುಷ್ಪ ಸಿಂಚನ. ರಾಜ್ಯಪಾಲರನ್ನು ಅವಮಾನಿಸಿರುವ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ಪ್ರತಿಭಟನೆ, ಸಿಎಂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲಿ, ಡಾ. ಶಿವರಾಜ್ ಪಾಟೀಲ್. ಏಮ್ಸ್ ಮಂಜೂರಾತಿ 853ನೇ ದಿನಕ್ಕೆ ಕಾಲಿಟ್ಟ ಅನಿರ್ದಿಷ್ಟ ಹೋರಾಟ. ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ರಕ್ಷಾಬಂಧನ, ಶಾಂತಿ ಸೌಹಾರ್ದತೆಯ ಸಂಕೇತ ರಕ್ಷಾಬಂಧನ, ಸ್ಮಿತಕ್ಕ. ವಿಜಯನಗರ ಪಂಚಾಯಿತಿ ಕ್ರೀಡಾಂಗಣದಲ್ಲಿ ತಾಯಿ ಹೆಸರಿನಲ್ಲಿ ವೃಕ್ಷ ಕಾರ್ಯಕ್ರಮಕ್ಕೆ ಚಾಲನೆ. ಕ್ರೀಡೆಯಿಂದ ಆರೋಗ್ಯ, ನೆಮ್ಮದಿ ಹಾಗೂ ಕಾಯಕದಲ್ಲಿ ಶ್ರದ್ಧೆ ಸಾಧ್ಯ, ಡಾ. ಹನುಮಂತಪ್ಪ. ಮೊಬೈಲ್ ತರಬೇತಿ ಪಡೆದವರಿಗೆ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮ. ವಾರ್ತೆಗಳ ವಿವರ. ಮಂತ್ರಾಲಯ ಶ್ರೀ ಗುರುರಾಯರ 543ನೇ ಆರಾಧನಾ ಮಹೋತ್ಸವವು ಉತ್ತರಾಧನೆ ಅಂಗವಾಗಿ ಜೈಕಾರಗಳ ಮಧ್ಯೆ ಮಹಾರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಪ್ರಹ್ಲಾದ ರಾಜ ಉತ್ಸವ ಮೂರ್ತಿಯನ್ನು ರಥವೇರಿಸಿದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥರು ರಥೋತ್ಸವಕ್ಕೆ ಚಾಲನೆ ನೀಡಿದರು. ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ಭಕ್ತ ಸಮೂಹ ಜಯಘೋಷ ಮೊಳಗಿಸಿದರು. ಹೆಲಿಕಾಪ್ಟರ್ ಮೂಲಕ ಪುಷ್ಪ ಸಿಂಚನ ನಡೆಸಿದ ಭಕ್ತರನ್ನು ಪುಳಕಿತಗೊಳಿಸಲಾಯಿತು. ಶ್ರೀಮಠದ ರಾಜಬೀದಿಯಲ್ಲಿ ಮಹಾರಥೋತ್ಸವ ಸಡಗರ ಮನೆ ಮಾಡಿತ್ತು. ವಸಂತೋತ್ಸವದ ಅಂಗವಾಗಿ ಗುಲಾಲು ಎರಚುವ ಮೂಲಕ ಶ್ರೀಗಳು ಸಂತಸ ಹಂಚಿಕೊಂಡರು. ರಾಯರ ಭಕ್ತರು ಮಹಾರಥೋತ್ಸವ ನಡೆದಿದೆ. ಇವತ್ತು ಉತ್ತರಾರಾಧನೆ ಒಂದ
ರಥೋತ್ಸವ ಉದ್ದೇಶಿಸಿ ಆಶೀರ್ವಚನ ನೀಡಿದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀ ಪಾದಂಗಳವರು ಭಕ್ತರ ಕಾಮಧೇನು ಶ್ರೀರಾಯರ ಭಕ್ತರ ಇಷ್ಟಾರ್ಥ ಪೂರೈಸುತ್ತಿದ್ದು ನಾಡಿನಲ್ಲಿ ಶಾಂತಿ ಸಮೃದ್ಧಿಯನ್ನು ಕರುಣಿಸಲಿದ್ದಾರೆ. ಸಂಕಷ್ಟಗಳು ದೂರವಾಗಿ ಶಾಂತಿ ನೆಮ್ಮದಿ ಹಾಗೂ ಸೌಹಾರ್ದತೆಯಿಂದ ಜೀವನ ನಡೆಸಲು ಶ್ರೀ ಗುರುರಾಯರು ಪ್ರೇರಣೆಯಾಗಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಶ್ರೀ ಮಠದಿಂದ ನೀಡಲಾಗುವ ಶ್ರೀ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿಯನ್ನು ಮೈಸೂರು ಸಂಸದ ಯದುವೀರ ಒಡೆಯರ್ಗೆ ಶ್ರೀಗಳು ಪ್ರದಾನ ಮಾಡಿದರು. ಮಠದ ಆಡಳಿತಾಧಿಕಾರಿಗಳು, ವ್ಯವಸ್ಥಾಪಕರು, ಪಂಡಿತರು, ಸಂಸ್ಕೃತ ವಿದ್ಯಾಪೀಠದ ಪ್ರಾಧ್ಯಾಪಕರು, ವಿವಿಧೆಡೆಯಿಂದ ಆಗಮಿಸಿದ ಪಂಡಿತರು ಭಕ್ತ ಸಾಗರ ರಥೋತ್ಸವದಲ್ಲಿ ಭಾಗಿಯಾದರು. ರಾಜ್ಯಪಾಲರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕಾಂಗ್ರೆಸ್ ನಾಯಕರ ನಡೆ ಖಂಡಿಸಿ ಜಿಲ್ಲಾ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಮೂಡಾ ಹಗರಣದ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಉತ್ತರ ನೀಡಲು ಆಗಿಲ್ಲ. ಉತ್ತರ ನೀಡದೆ ಪರಾರಿಯಾಗಿ ಇದೀಗ ಹೊರಗಡೆ ಬಿಜೆಪಿ ಪಕ್ಷದ ವಿರುದ್ಧ ಮಾತನಾಡುತ್ತಿದ್ದಾರೆ. ಮೂಡಾ ಹಗರಣದಲ್ಲಿ ಪ್ಲಾಟ್ ಹಂಚಿಕೆ ಕುರಿತು ಬಾಮೈದನಿಂದ ಖರೀದಿ ಮಾಡಿಸಿದ್ದಾರೆ. ದಲಿತರಿಗೆ ಸೇರಬೇಕಾದ ಭೂಮಿ ಬಾಮೈದನಿಂದ ಪತ್ನಿಗೆ 14 ಸೈಟ್ ಪಡೆದು ರಾಜ್ಯಕ್ಕೆ ದ್ರೋಹ ಮಾಡಿದ್ದು ಉತ್ತರ ನೀಡದೆ ರಾಜ್ಯಪಾಲರ ವಿರುದ್ಧ ಮಾತನಾಡುತ್ತಿರುವುದು ಖಂಡನೀಯವಾಗಿದೆ. ರಾಜ್ಯಪಾಲರ ನೋಟಿಸ್ ನೀಡಿದ್ದಕ್ಕೆ ಉತ್ತರ ನೀಡಬೇಕು. ಅಗೌರವದಿಂದ ರಾಜ್ಯಪಾಲರ ವಿರುದ್ಧ ಮಾತನಾಡಿ ಬಂಡತನ ಪ್ರದರ್ಶನ ಮಾಡಿದ್ದನ್ನು ಖಂಡಿಸಿದರು. ರಾಜ್ಯಪಾಲರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕಾಂಗ್ರೆಸ್ ಶಾಸಕರುಗಳು ಅಗೌರವ ತೋರಿಸಿ ಅವಮಾನಿಸಿರುವುದು ಖಂಡನೀಯವಾಗಿದೆ. ಮೂಡಾ ಹಗರಣದ ಬಗ್ಗೆ ದಾಖಲೆ ತೋರಿಸಿ, ಹಿಂದೆ 40% ಬಗ್ಗೆ ದಾಖಲೆ ಕೇಳಿದಿರಿ, ಇದೀಗ ತಾವು ದಾಖಲೆ ತೋರಿಸಿ ಎಂದು ಸವಾಲು ಹಾಕಿದ್ರು. ಮೂಡಕ್ಕೆ ಸಂಬಂಧಿಸಿದಂತೆ ತಾವು ನೀಡಿದ ಪತ್ರದಲ್ಲಿ ಸೈಟ್ ನೀಡಲು ಪತ್ರ ಬರೆದಿದ್ದೀರಿ. ದಾಖಲೆಗಳು ಇಟ್ಟುಕೊಂಡು ರಾಜ್ಯಪಾಲರು ನೋಟಿಸ್ ನೀಡಿದ್ದಾರೆ. ಆದರೆ ಉತ್ತರ ನೀಡದೆ ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ತೆಗೆದುಕೊಂಡಿದ್ದೀರಿ. ಕಾನೂನು ಬಗ್ಗೆ ಗೌರವವಿದ್ದರೆ ಪಾಲನೆ ಮಾಡಿ ರಾಜ್ಯಪಾಲರ ನೋಟಿಸ್ಗೆ ಉತ್ತರ ನೀಡಬೇಕು ಎಂದು ಆಗ್ರಹಿಸಿದರು. ದುರಹಂಕಾರ ಮುಖ್ಯಮಂತ್ರಿಗೆ ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು ಮುಖ್ಯಮಂತ್ರಿಗೆ, ದುರಹಂಕಾರ ಮುಖ್ಯಮಂತ್ರಿಗೆ ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದುರಹಂಕಾರಿ ಸಿದ್ದರಾಮಯ್ಯನಿಗೆ, ಮೂಡಾ ಹಗರಣ ರೂವಾರಿ ಸಿದ್ದರಾಮಯ್ಯನಿಗೆ, ರಾಜ್ಯ ಕಂಡ ಅತಿ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ರಾಜ್ಯ ಕಂಡ ಅತಿ ಭ್ರಷ್ಟ ಮುಖ್ಯಮಂತ್ರಿ ಸಂವಿಧಾನ ವಿರೋಧಿ ಸಿದ್ದರಾಮಯ್ಯನಿಗೆ, ದುರಹಂಕಾರಿ ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಎಸ್ಟಿ ಹಣ ದುರ್ಬಳಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಎಸ್ಟಿ ಹಣ ದುರ್ಬಳಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಹೋಗಲೇಬೇಕು. ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಭಾರತೀಯ ಜನತಾ ಸುಪ್ರೀಂ ಕೋರ್ಟ್ನಿಂದ ತನಿಖೆ ನಡೆಸಿ, ಆದರೆ ರಾಜ್ಯಪಾಲರ ಬಗ್ಗೆ ಮಾತನಾಡಿದ್ದು ಅಗೌರವ ನೀಡಿದ್ದು ಸಣ್ಣತನ ತೋರಿಸಿ ಮೂಡಾ ಹಗರಣ ತನಿಖೆ ನಡೆಸಬೇಕು. ಪ್ರಕರಣ ಇತ್ಯರ್ಥಪಡಿಸಿದ ನಂತರ ಸಿಎಂ ಆಗಿ ಇದೀಗ ರಾಜೀನಾಮೆ ನೀಡಬೇಕೆಂದರು. ದಲಿತರಿಗೆ ಸೇರಬೇಕಾದಂತ ಭೂಮಿ ತಮ್ಮ ಬಾಮೈದನ ಗಮನಿಸಿಕೊಂಡು ಇವತ್ತು ತಮ್ಮ ಧರ್ಮ ಪತ್ತಿಗೆ ಮಾಡಿ ಇವತ್ತು ಅದೇ ಭೂಮಿ ಮೊದಲು ಮಾರಾಟ ಆದಂತ ಭೂಮಿ, ಮೊದಲು ಮೂಡಾದವರು ಅಕ್ವೈರ್ ಮಾಡ್ಕೊಂಡಂತ ಭೂಮಿ, ಮತ್ತೆ ಆ ಭೂಮಿಗೆ ತಾವು 14 ಸೈಟ್ಗಳು ತಾವು ತೆಗೆದುಕೊಳ್ಳುವ ಮೂಲಕ ಇವತ್ತು ರಾಜ್ಯ ಸರ್ಕಾರಕ್ಕೆ ಮಾತ್ರ ಅಲ್ಲ ರಾಜ್ಯದ ಜನತೆಗೆ ದ್ರೋಹ ಮಾಡಿದಿರಿ, ರಾಜ್ಯ ಖಜಾನೆಗೆ ದ್ರೋಹ ಮಾಡಿದಿರಿ ಎಂದು ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಇಷ್ಟೆಲ್ಲ ಮಾಡಿದಾಗಿನೂ ತಾವು ಯಾವುದೇ ರೀತಿ ಉತ್ತರ ಕೊಟ್ಟಿಲ್ಲ. ತಾವು ಉತ್ತರ ಕೊಡೋದು ಬೇಡ. ಇವತ್ತು ಮೂಡಾದ ಅಧಿಕಾರಿಗಳಿದ್ದಾರೆ, ಮೈಸೂರು ಜಿಲ್ಲಾಧಿಕಾರಿಗಳಿದ್ದಾರೆ, ಮೈಸೂರಿನ ಯಾವುದಾವುದು ಆಫೀಸರ್ ಆಗಿರ್ಬೋದು, ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಆಗಿರ್ಬೋದು, ಯಾರ ಹತ್ರ ಉತ್ತರ ಕೊಡಿಸ್ಬೇಕಲ್ಲ. ಇದು ನ್ಯಾಯಯುತವಾಗಿ ಬಂದಿದೇನೋ ಅನ್ಯಾಯದಿಂದ ಬಂದಿದೇನೋ ಈ ಭೂಮಿ ಅಂತೇಳಿ ಅದು ತಾವು ಯಾವುದು ಮಾಡಲಾರದೆ ಇವತ್ತು ರಾಜ್ಯಪಾಲರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅದು ಕ್ರಮಬದ್ಧತೆಯಿಂದ ಇಲ್ಲ, ಅದ್ರ ವಿರುದ್ಧ ನಾವು ಹೋಗ್ತೀವಿ, ಕೋರ್ಟಿಗೆ ಹೋಗ್ತೀವಿ ಅಂತೇಳಿ ತಾವು ಇವತ್ತು ಕೋರ್ಟಿಗೆ ಹಾಕುವಂತ ಕೆಲಸ ಮಾಡ್ತಾ ಇದ್ದೀವಿ. ಇದು ಕಾನೂನು ಬಾಹಿರ. ನೀವು ಮಾಡಿರೋದು
ಕಾನೂನು ಬಾಹಿರ. ನೀವು ಮಾಡಿರೋದು ಕಾನೂನು ಬಾಹಿರದ ಚಟುವಟಿಕೆ. ಅಂತ ಚಟುವಟಿಕೆಗಳಲ್ಲಿ ಇವತ್ತು ನೀವು ಮತ್ತೆ ರಾಜ್ಯದ ಜನತೆಗೆ ದ್ರೋಹ ಮಾಡುವಂತ ಕೆಲಸ ತಾವು ಮಾಡ್ತಾ ಇದ್ದೀರಿ. ಇವತ್ತು ತಾವು ಕೋರ್ಟ್ ನಲ್ಲೇನೋ ಅಫಿಡೇವಿಟ್ ಸಲ್ಲಿಸಿದಿರಿ. ಇದು ರಾಜ್ಯಪಾಲರು ಕೊಟ್ಟಂತ ಶೋಕಾಸ್ ನೋಟಿಸ್ ನ ವಿರುದ್ಧ ಇದು ಸಂಪೂರ್ಣ ತಮ್ಮ ಬಂಡತನದ ಪ್ರದರ್ಶನ ಅಂತ ಹೇಳಿಕೆ ಬಯಸ್ತೇನೆ ನಾನು. ಯಾಕಂದ್ರೆ ಇವತ್ತು ಇದ್ರ ಜೊತೆಗೆ ನಮ್ಮ ಕೃಷ್ಣ ಬೈರೇಗೌಡ ಮಂತ್ರಿಗಳು ಒಬ್ಬ ರಾಜ್ಯಪಾಲರನ್ನು, ಅದು ಒಬ್ಬ ದಲಿತ ರಾಜ್ಯಪಾಲರು, ಇವತ್ತು ದಲಿತ ಜನಾಂಗಕ್ಕೆ ಸೇರಿದಂತ ರಾಜ್ಯಪಾಲರಿಗೆ ತಾವು ನಾಲಾಯಕ್ ಅನ್ನುವ ಪದಗಳನ್ನು ಉಪಯೋಗ ಮಾಡಿ ಇವತ್ತು ಸಂಪೂರ್ಣ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನ ಇದೆ ಅದನ್ನ ಅಪಚಾರ ಮಾಡುವಂತ ಕೆಲಸ ತಾವು ಮಾಡ್ತಾ ಇದ್ದಾರೆ. ಇದು ದುರದೃಷ್ಟಕರ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ತಾವು ಅಧಿಕಾರಕ್ಕೆ ಬಂದಿರಿ, ಯಾವ ರೀತಿ ಸುಳ್ಳು ಹೇಳಿ ತಾವು ಅಧಿಕಾರಕ್ಕೆ ಬಂದಿದ್ದೀರಿ ಅಂತ ಜನತೆಗೆ ಗೊತ್ತು. ಎನ್ ಶಂಕರಪ್ಪ ಮಾತನಾಡಿ, ಸಂವಿಧಾನದ ಬದ್ಧವಾಗಿರುವ ರಾಜ್ಯಪಾಲರ ವಿರುದ್ಧ ರಾಜ್ಯದ ಕಾಂಗ್ರೆಸ್ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರು ಅವಾಚ್ಯ ಶಬ್ದಗಳಿಂದ ಮಾತನಾಡಿದ್ದಾರೆ. ರಾಜ್ಯಪಾಲರ ಬಗ್ಗೆ ಮಾತನಾಡಿದ್ದು ಸಂವಿಧಾನ ಬಗ್ಗೆ ಮಾತನಾಡುವ ಬಗ್ಗೆ ನೈತಿಕತೆ ಇಲ್ಲ. ಸಂವಿಧಾನದ ವಿರೋಧಿ ಬಿಜೆಪಿ ಎಂದು ಹೇಳಿದ್ದು ಇದೀಗ ಯಾರು ಸಂವಿಧಾನದ ವಿರುದ್ಧವಾಗಿದ್ದಾರೆ ಎಂದು ಆರೋಪಿಸಿದರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ನೀಡಿದರು, ಆದರೆ ನೋಟಿಸ್ ಹಿಂಪಡೆಯಬೇಕು ಎಂದು ಹೇಳಿದ್ದು ಕಾನೂನು ಬಗ್ಗೆ ಅರಿವಿಲ್ಲ. ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಯಡಿಯೂರಪ್ಪ ಅವರು ರಾಜ್ಯಪಾಲರು ನೋಟಿಸ್ ನೀಡಿದ್ದು ಅದಕ್ಕೆ ಗೌರವ ನೀಡಿದ್ದರು. ರಾಜ್ಯಪಾಲರ ನೋಟಿಸ್ಗೆ ಉತ್ತರ ನೀಡುವ ಸೌಜನ್ಯವಿಲ್ಲ. ಸಂವಿಧಾನ ಕಾನೂನು ಬಗ್ಗೆ ಮಾತನಾಡಲು ತಿಳಿದುಕೊಳ್ಳಬೇಕು. ಕುಮಾರಸ್ವಾಮಿ ಅರೆಸ್ಟ್ ಮಾಡಲು ಕಾನ್ಸ್ಟೇಬಲ್ ಸಾಕು ಎಂದು ಹೇಳಿದ್ದು ಸೊಕ್ಕಿನ ಮಾತನಾಡಿದ್ದರು. ಪೊಲೀಸರ ಕೆಲಸಕ್ಕೆ ಗೌರವಿಸಬೇಕು. ಕಾನೂನು ನಿಯಂತ್ರಣ ಮಾಡುವ ರಾಜ್ಯಪಾಲರ ಬಗ್ಗೆ ಮಾತನಾಡಿರುವುದು ಖಂಡನೀಯವಾಗಿದೆ ಎಂದರು. ಕರ್ನಾಟಕದ ಮಂತ್ರಿಗಳು, ಕರ್ನಾಟಕದ ಶಾಸಕರು ಅವಾಚ್ಯ ಶಬ್ದಗಳಿಂದ ರಾಜ್ಯಪಾಲರ ಬಗ್ಗೆ ಮಾತನಾಡಿರ್ತಕ್ಕಂಥ ಮತ್ತು ಇಡೀ ಕರ್ನಾಟಕದ 6.5 ಕೋಟಿ ಜನ ನೋಡ್ತಾ ಇದ್ದಾರೆ ನಿಮ್ಮ ಆಟ. ಯಾವ ರಾಜ್ಯಪಾಲರು ಈ ರಾಜ್ಯದ ಮೇಲೆ ಉಸ್ತುವಾರಿ ನೋಡ್ಲಿಕ್ಕ, ಕಾನೂನು ಸುವ್ಯವಸ್ಥವನ್ನು ನೋಡ್ಲಿಕ್ಕ ಅಧಿಕಾರ ರಾಷ್ಟ್ರಪತಿಯಿಂದ ನೇಮಿತವಾಗಿರತಕ್ಕಂಥ ರಾಜ್ಯಪಾಲರ ಬಗ್ಗೆ ನೀವು ಈ ತರ ಮಾತಾಡಿದ್ರೆ ನಾಳೆ ಕಾನೂನು ಬಗ್ಗೆ, ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥ ಅಧಿಕಾರ ನಿಮ್ಗೆ ಇಲ್ಲೇ ಇಲ್ಲ. ಮಾತಾಡಿದ್ರೆ ರಾಹುಲ್ ಗಾಂಧಿ ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಅಡ್ಡಾಡ್ತಿದ್ದ, ಸಂವಿಧಾನ ರಕ್ಷಣೆ ಮಾಡಬೇಕು, ಸಂವಿಧಾನ ರಕ್ಷಣೆ ಮಾಡಬೇಕು ಅಂತೇಳಿ. ಇವತ್ತು ಸಿದ್ದರಾಮಯ್ಯನವರು ಅದೇ ಮಾತು ಹೇಳ್ತಾ ಇದ್ರು, ಸಂವಿಧಾನದ ವಿರೋಧಿ ಭಾರತೀಯ ಜನತಾ ಪಾರ್ಟಿ ಅಂತ. ನೀವು ಯಾರು ವಿರೋಧಿ? ಯಾವ ಸಂವಿಧಾನದ ಪ್ರಕಾರ ಇಲ್ಲಿ ಚಟುವಟಿಕೆಗಳನ್ನು ನಡೆಸ್ತಕ್ಕಂಥ ರಾಜ್ಯಪಾಲರ ಬಗ್ಗೆ ನೀವು ಸಂವಿಧಾನ ವಿರೋಧವಾಗಿ ಇರ್ತಕ್ಕಂಥ ಮಾತನಾಡ್ತಕ್ಕಂಥ ಕಾಂಗ್ರೆಸ್ನವರು ನಿಮಗೆ ಏನಾದರೂ ನೈತಿಕತೆ ಇದೆಯಾ? ಬಹಳ ಮಾತಾಡ್ತೀವಿ ಸಿದ್ದರಾಮಯ್ಯನವರೇ, ನಮಗೊಂದು ಕಪ್ಪು ಚುಕ್ಕ ಇಲ್ಲ. ನಾವು ಹೋಗ್ತೀವಿ, ನೀವು ಬಹಳ ಒಳ್ಳೆ ಮನುಷ್ಯರು. ಆದ್ರೆ ರಾಜ್ಯಪಾಲರು ನಿನ್ನೇನು ಜೈಲಿಗೆ ಹೋಗಂತ ಹೇಳಿಲ್ಲ. ಅವರು ರಾಜ್ಯಪಾಲರು ನಿನ್ಗೊಂದು ನೋಟಿಸ್ ಕೊಟ್ಟಿದ್ರು. ಆ ನೋಟಿಸಿಗೆ ರಿಪ್ಲೈ ಕೊಡುವಂತ ಹೇಳಿದ್ರೆ ನೀವು ನಿಮ್ಮ ಕ್ಯಾಬಿನೆಟ್ ಅನ್ನು ಕರೆದು ಧಿಕ್ಕಾರ ಹೇಳಿ ರಾಜ್ಯಪಾಲರಿಗೆ ಉಲ್ಟಾ ನೀವು ನೋಟಿಸ್ ವಾಪಸ್ ತಗೋರಿ ಅಂತ ಹೇಳ್ತಾ ಇದ್ರಿ. ನಾಳೆ ಯಾವನೋ ಅಲ್ಲಿ ಚಪ್ರಾಸಿ ಕೆಲಸ ಮಾಡ್ತಕ್ಕಂಥವನು, ಸಿದ್ದರಾಮಯ್ಯ ನೀನು ಮಾಡಿರ್ತಕ್ಕಂಥ ಆದೇಶ ವಾಪಸ್ ತಗೋ ಅಂತ ತಗೋತ್ಯಾ? ಏನು ಮಾತಾಡ್ತೀವಿ ಸಿದ್ದರಾಮಯ್ಯ? ನಿನಗೇನನ್ನ ಬುದ್ಧಿ ಇದೆಯಾ? ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಅವರು ಮಾತನಾಡಿ, ಮೂಡ ಹಗರಣದಲ್ಲಿ ಭಾಗಿಯಾದ ಸಿಎಂ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು. ರಾಜ್ಯಪಾಲರ ವಿರುದ್ಧ ಮಾತನಾಡಿದ ಕಾಂಗ್ರೆಸ್ ಮುಖಂಡರು ಸಂವಿಧಾನದ ಬಗ್ಗೆ ಎಷ್ಟು ಗೌರವವಿದೆ ಎಂದು ತಿಳಿಯುತ್ತದೆ. ಅಧಿಕಾರಕ್ಕೆ ಬಂದ ನಂತರ ಕೇವಲ ಗ್ಯಾರಂಟಿಗಳಿಗೆ ಜನರಿಗೆ ಮರಳಿ ಮಾಡುತ್ತಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿದ್ದಾರೆ ಎಂದರು. ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದು ಜೊತೆಗೆ ಅನೇಕ ಹಗರಣಗಳು ನಡೆದಿವೆ. ಅವುಗಳ ಬಗ್ಗೆ ಮಾತನಾಡದೆ ಮುಚ್ಚಿಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ ಎಂದು ದೂರಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಜಿ ಶಂಕರ್ ರೆಡ್ಡಿ, ನಗರ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರು, ರಮಾನಂದ ಯಾದವ್, ಕರಿಯಪ್ಪ ಸಿಂಧನೂರು, ಶರಣಪ್ಪ ಗೌಡ ಜಾಡಲದಿನ್ನಿ, ಆಂಜನೇಯ ಕಡಗೋಳು, ನರಸಿಂಹಲು, ಲಲಿತಾ ಆಂಜನೇಯ ಕಡಗೋಳು, ಶಶಿರಾಜ, ಸಿದ್ದನಗೌಡ ನೆಲಹಾಳ, ನರಸಪ್ಪ ಎಕ್ಲಾಸ್ಪುರ್, ಡಾಕ್ಟರ್ ನಾಗರಾಜ್ ಬಾಲ್ಕಿ, ಡಾಕ್ಟರ್ ಅಮರೇಶ್ ಪಾಟೀಲ್, ವಿಜಯಕುಮಾರ್ ಸಜ್ಜನ್, ನಾಗರಾಜ, ರಾಜಕುಮಾರ, ಶಿವಬಸಪ್ಪ ಮಾಲಿಪಾಟೀಲ್, ರಾಮಚಂದ್ರ ಕಡಗೋಳು, ಆಂಜನೇಯ ಪೋಗಲ್, ಪಲಕುಲು ನಾಗರಾಜ, ಬಾಬುರಾವ್ ಸೇರಿದಂತೆ ಅನೇಕರಿದ್ದರು. ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಇಂದಿಗೆ 833ನೇ ದಿನಕ್ಕೆ ಮುಂದುವರೆದಿದೆ.
ನಮಗೆ ಬೇಕು ಏಮ್ಸ್ ಬೇಕು, ನಿಮಗೆ ಬೇಕು ಏಮ್ಸ್ ಬೇಕು, ಎಲ್ರಿಗೆ ಬೇಕು ಏಮ್ಸ್ ಬೇಕು, ರಾಯಚೂರಿಗೆ ಬೇಕು ಏಮ್ಸ್ ಬೇಕು, ಬೇಕೇ ಬೇಕು ಏಮ್ಸ್ ಬೇಕು, ಬೇಕೇ ಬೇಕು ಏಮ್ಸ್ ಬೇಕು. ಹಿಂದುಳಿದ ರಾಯಚೂರಿಗೆ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ಕೊಡಲೇಬೇಕು, ಕೊಡಲೇಬೇಕು, ಕೊಡಲೇಬೇಕು. ಮಹತ್ವಾಕಾಂಕ್ಷಿ ಜಿಲ್ಲೆಯಾದ ರಾಯಚೂರಿಗೆ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ನೀಡಲೇಬೇಕು, ನೀಡಲೇಬೇಕು, ನೀಡಲೇಬೇಕು. ವಿಶೇಷ ಸ್ಥಾನಮಾನಕ್ಕೊಳಪಟ್ಟ ಐಐಟಿಯಿಂದ ವಂಚಿತಗೊಂಡ ರಾಯಚೂರಿನಲ್ಲಿ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ಸ್ಥಾಪಿಸಲೇಬೇಕೆಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿ ಇಂದು ನಡೆದ ಧರಣಿ ಸತ್ಯಾಗ್ರಹದಲ್ಲಿ ಡಾಕ್ಟರ್ ಬಸವರಾಜ ಕಳಸ, ಅಶೋಕ್ ಕುಮಾರ್ ಸಿಕೆ ಜೈನ್, ಕಾಮರಾಜ್ ಪಾಟೀಲ್, ನರಸಪ್ಪ ಬಾಡಿಯಾಳ, ಜಸವಂತರಾವ್ ಕಲ್ಯಾಣಕಾರಿ, ಎಂಆರ್ ಬೇರಿ, ವೀರಭದ್ರಯ್ಯ ಸ್ವಾಮಿ, ಡಾಕ್ಟರ್ ಜಗದೀಶ್ ಪುರತಿಪ್ಲಿ, ಸಚ್ಚಿತ್ ಗುಡಗುಂಟಿ, ಬೆಟ್ಟಪ್ಪ ಹೊಕ್ರಾಣಿ, ಜೆ ನಾರಾಯಣ, ಪಾರ್ವತಯ್ಯ ಸ್ವಾಮಿ ಹಟ್ಟಿ, ರಮೇಶ್ ಹಟ್ಟಿ, ವಿನಯ್ ಕುಮಾರ್ ಚಿತ್ರಗಾರ ಮುಂತಾದವರು ಭಾಗವಹಿಸಿದ್ರು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ರಾಯಚೂರು ವಿಶ್ವವಿದ್ಯಾಲಯದ ಕೃಷ್ಣ ತುಂಗ ಸಭಾಂಗಣದಲ್ಲಿ ರಕ್ಷಾಬಂಧನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ರಾಜಯೋಗಿನಿ ಸ್ಮಿತಾ ಅಕ್ಕನವರು ಮಾತನಾಡಿ, ಇಂದಿನ ಆಧುನಿಕ ಸಂದರ್ಭಗಳಲ್ಲಿ ಮನುಷ್ಯ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಎರಡೂ ರೀತಿಯಿಂದಲೂ ಬಳಲುತ್ತಿರುವುದನ್ನು ಕಾಣುತ್ತಿದ್ದೇವೆ. ಮನಸ್ಸಿಗೆ ಒತ್ತಡ ಆವರಿಸಿಕೊಂಡಿದ್ದರೆ ದೇಹಕ್ಕೆ ವಿವಿಧ ರೀತಿಯ ಕಾಯಿಲೆಗಳು ಅಂಟಿಕೊಂಡಿವೆ. ಈ ಎಲ್ಲದರಿಂದ ಪಾರಾಗಲು ದಾರಿ ಯಾವುದೆಂದು ಅರಿಯದೆ ಮನುಷ್ಯ ಸಮಸ್ಯೆಗಳ ಸುತ್ತಲೇ ಸುತ್ತುತ್ತಿದ್ದಾನೆ. ನಮ್ಮ ಭಾರತೀಯ ಪರಂಪರೆ ಮತ್ತು ನಮ್ಮ ಹಿರಿಯರು ಪೂರ್ವಜರು ಹೇಳಿರುವಂತೆ ಈ ಎಲ್ಲ ಸಮಸ್ಯೆಗಳಿಗೆ ಅಧ್ಯಾತ್ಮದಲ್ಲಿ ಪರಿಹಾರವಿದೆ ಎಂದು ಹೇಳಿದರು. ಸಮಸ್ಯೆಗಳು ತನ್ನೊಳಗಿದ್ದರೂ ಅದಕ್ಕೆ ಪರಿಹಾರವನ್ನು ಹೊರಗಡೆ ಹುಡುಕುತ್ತಿದ್ದೇವೆ. ಕಳೆದುಕೊಂಡಲ್ಲೇ ಹುಡುಕಬೇಕು ಎಂಬ ಗಾದೆಯಂತೆ ನಮ್ಮೊಳಗಿನ ಸಮಸ್ಯೆಗಳಿಗೆ ನಮ್ಮೊಳಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಿದೆ. ಮನುಷ್ಯ ತಾನು ಚೆನ್ನಾಗಿದ್ದರೆ ಆತನು ಕುಟುಂಬ ಚೆನ್ನಾಗಿರುತ್ತದೆ. ಕುಟುಂಬ ಚೆನ್ನಾಗಿದ್ದರೆ ನಮ್ಮ ಕೇರಿ, ಊರು, ರಾಜ್ಯ, ರಾಷ್ಟ್ರ ಹೀಗೆ ಎಲ್ಲವೂ ಚೆನ್ನಾಗಿರುತ್ತದೆ. ಹಾಗಾಗಿ ಮೊದಲು ನಾವು ಚೆನ್ನಾಗಿರುವುದನ್ನು ಕಲಿಯಬೇಕು. ಈ ಚೆನ್ನಾಗಿರುವ ಮಾರ್ಗವನ್ನೇ ಈ ಅಧ್ಯಾತ್ಮ ನಮಗೆ ಕಲಿಸಿಕೊಡುತ್ತದೆ ಎಂದು ಹೇಳಿದ ಅವರು, ಈ ರಕ್ಷಾಬಂಧನ ಕೂಡ ನಮಗೆ ಚೆನ್ನಾಗಿರಬೇಕು ಅನ್ನೋ ಸಂದೇಶವನ್ನೇ ನೀಡುತ್ತಿರುವುದು. ನನ್ನ ರಕ್ಷಣೆಗೆ ನೀನಿರು, ನಿನ್ನ ರಕ್ಷಣೆಗೆ ನಾನಿರುತ್ತೇನೆ ಎಂಬ ಪರಸ್ಪರ ಭಾವವನ್ನು ಸಹೋದರ ಸಹೋದರಿಯರ ನಡುವೆ ಬೆಳೆಸುವ ಕಾರ್ಯವನ್ನು ಈ ರಕ್ಷಾಬಂಧನ ಎಂಬ ಸಂಪ್ರದಾಯಯುತ ಹಬ್ಬ ಮಾಡುತ್ತದೆ. ಸ್ವಾಸ್ಥ್ಯ ಮನಸ್ಸಿನಿಂದ ಸ್ವಾಸ್ಥ್ಯ ದೇಹ, ಸ್ವಾಸ್ಥ್ಯ ದೇಹದಿಂದ ಸ್ವಾಸ್ಥ್ಯ ಸಮಾಜದ ನಿರ್ಮಾಣ ಸಾಧ್ಯ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕಲಾ ನಿಕಾಯಗಳ ಡೀನರಾದ ಪ್ರೊಫೆಸರ್ ಸಿಎಚ್ ಪಾರ್ವತಿ ಅವರು ಮಾತನಾಡಿ, ಭಾರತೀಯ ನೆಲೆಯಲ್ಲಿ ಪ್ರತಿ ಹಬ್ಬ ಮತ್ತು ಸಂಪ್ರದಾಯಕ್ಕೂ ತನ್ನದೇ ಆದ ಹಿನ್ನೆಲೆ ಮತ್ತು ಅರ್ಥವಿದೆ. ನಮ್ಮ ಪೂರ್ವಜರು ಒಳಿತನ್ನು ತಮ್ಮ ಮುಂದಿನ ಜನಾಂಗಕ್ಕೆ ನೀಡುವ ಉದ್ದೇಶದಿಂದ ಕೆಲವು ಆಚರಣೆ ಮತ್ತು ಸಂಪ್ರದಾಯಗಳ ರೂಪದಲ್ಲಿ ಅವುಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಬರೀ ಅಂದಾನುಕರಣೆ ಅಥವಾ ಹಿನ್ನೆಲೆ ಗೊತ್ತಿರದೆ ಮಾಡುವ ಪಾಲನೆ ಆಚರಣೆಯಿಂದ ಯಾವ ಹಬ್ಬವೂ ಪರಿಪೂರ್ಣವಾಗುವುದಿಲ್ಲ. ಹಾಗೆ ಈ ರಕ್ಷಾಬಂಧನಕ್ಕೂ ಕೂಡ ತನ್ನದೇ ಆದ ಮನೋವೈಜ್ಞಾನಿಕ ಹಿನ್ನೆಲೆ ಇದೆ ಎಂದು ಹೇಳಿದರು. ವಿಜ್ಞಾನ ನಿಕಾಯಗಳ ಡೀನರಾದ ಪ್ರೊಫೆಸರ್ ಭಾಸ್ಕರ್ ಪಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಪತ್ರಿಕೋದ್ಯಮ ವಿಭಾಗದ ಉಪನ್ಯಾಸಕಿ ಡಾಕ್ಟರ್ ಗೀತಮ್ಮ ಅಂಗಡಿ ನಿರೂಪಿಸಿದರು. ಇತಿಹಾಸ ವಿಭಾಗದ ಡಾಕ್ಟರ್ ಪದ್ಮಜ ದೇಸಾಯಿ ಅವರು ವಂದಿಸಿದರು. ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮಾಧಿಕಾರಿಗಳು ಹಾಗೂ ಕಾರ್ಯಕ್ರಮದ ಸಂಘಟಕರಾದ ನಾಗವೇಣೆ ವಿ ಸರೋದಿ ಮತ್ತು ಶಿವರಾಜ್ ಹರವಿ ಸೇರಿದಂತೆ ವಿವಿಧ ವಿಭಾಗಗಳ ಉಪನ್ಯಾಸಕರು, ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು. ತಾಲೂಕಿನ ಬಿಜನಗೇರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕರ್ನಾಟಕ ರಾಜ್ಯ ಕ್ರಿಕೆಟ್ ಕ್ರೀಡಾಂಗಣ ಸ್ಥಳದಲ್ಲಿ ತಾಯಿ ಹೆಸರಿನಲ್ಲಿ ಒಂದು ವೃಕ್ಷ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಸಾಮಾಜಿಕ ಅರಣ್ಯ ಇಲಾಖೆಯೊಂದಿಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ವಿಶ್ವ ಪರಿಸರ ದಿನದಂದು ಸನ್ಮಾನ್ಯ ದೇಶದ ಪ್ರಧಾನ ಮಂತ್ರಿಗಳು ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಪರಿಸರ ಸುಸ್ಥಿರತೆಯಲ್ಲಿ ಎಲ್ಲರ ಪಾಲ್ಗೊಳ್ಳುವಿಕೆಗೆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಇದರಲ್ಲಿ ಪ್ರತಿಯೊಬ್ಬರು ಪಾಲ್ಗೊಂಡು ನಮ್ಮ ಹುಟ್ಟಿಗೆ ಕಾರಣರಾದ ತಾಯಿ ಹೆಸರಿನಲ್ಲಿ ಒಂದು ವೃಕ್ಷ ನೆಡೋಣ ಎಂದು ಸಾಮಾಜಿಕ ಅರಣ್ಯ ಇಲಾಖೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸುರೇಶ್ ಬಾಬು ಅವರು ಹೇಳಿದರು. ನಂತರ ರಾಯಚೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಪವಾರ್ ಅವರು ಮಾತನಾಡಿ, ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಪಾಲುದಾರರು, ಯೋಜನೆಗಳ ಫಲಾನುಭವಿಗಳು, ನಾಗರಿಕ ಸಮಾಜ ಸಂಸ್ಥೆಗಳು, ಸ್ವಸಹಾಯ ಸಂಘದವರು ತಮ್ಮನ್ನು ತೊಡಗಿಸಿಕೊಳ್ಳುವಂತೆ ಮಾಡುವ ಕಾರ್ಯಕ್ರಮ ಇದಾಗಿದೆ ಎಂದರು.
ಇದೇ ಸಂದರ್ಭದಲ್ಲಿ ಶಿವಪ್ಪ ಎಡಿ ತಾಲೂಕು ಪಂಚಾಯತ್ ರಾಯಚೂರು ವಲಯ ಅರಣ್ಯ ಅಧಿಕಾರಿಗಳು ನಾಗರಾಜ ಸಾಲಾರ್ ಹಾಗೂ ಶ್ರೀನಿವಾಸ್ ನಾಯಕ್ ಕ್ರಿಕೆಟ್ ತರಬೇತಿದಾರರು, ವಿಶ್ವನಾಥ ಜಿಲ್ಲಾ ಐಇಸಿ ಸಂಯೋಜಕರು, ಧನರಾಜ ಐಇಸಿ ತಾಲೂಕು ಪಂಚಾಯತ್ ರಾಯಚೂರು ಅರಣ್ಯ ರಕ್ಷಕರಾದ ದೇವರಾಜ, ನಾರಾಯಣ ಇನ್ನೂ ಮುಂತಾದ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ದುಡಿಮೆಯ ಹಣ ಗಳಿಸುವುದರಲ್ಲಿ ಶರವೇಗದಲ್ಲಿ ಸಾಗುತ್ತಿದ್ದೇವೆ. ಆದರೆ ನಮ್ಮ ಆರೋಗ್ಯದ ಕಡೆ ಗಮನ ಕೊಡಲು ಸಮಯವೇ ಸಾಲುತ್ತಿಲ್ಲ. ಕ್ರೀಡಾಕೂಟಗಳು ಆರೋಗ್ಯದ ಜೊತೆಗೆ ನೆಮ್ಮದಿ ಕೆಲಸದಲ್ಲಿ ಆಸಕ್ತಿ ಮೂಡಿಸಲು ಸಹಕಾರಿ ಎಂದು ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಹನುಮಂತಪ್ಪ ಅವರು ಹೇಳಿದರು. ಅವರಿಂದು ಭಾರತೀಯ ಜೀವಮಾನ ನಿಗಮ ದಕ್ಷಿಣ ಮಧ್ಯ ವಲಯ ಮಟ್ಟದ ಅಥ್ಲೆಟಿಕ್ ಮತ್ತು ವಾಲಿಬಾಲ್ ಅರ್ಹತಾ ಪಂದ್ಯಾವಳಿ ಧ್ವಜಾರೋಹಣ ಮೂಲಕ ಚಾಲನೆ ನೀಡಿ ಜೀವ ವಿಮಾ ನಿಗಮದಿಂದ ಕ್ರೀಡಾಕೂಟ ಚಾಲನೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣದ ಕ್ರೀಡಾಂಗಣದಲ್ಲಿ ಮಾತನಾಡಿದರು. ನಾವು ಅನಾರೋಗ್ಯಗೊಂಡಾಗ ವೈದ್ಯರ ಬಳಿ ಹೋದರೆ ಅವರು ಹೇಳುವುದೇ ಮೊದಲು ಪ್ರತಿನಿತ್ಯ ವ್ಯಾಯಾಮ ಹಾಗೂ ಬೆಳಗಿನ ಜಾವ ವಾಕಿಂಗ್ ಮಾಡಲು ಹೇಳುತ್ತಾರೆ. ಆದರೆ ಈ ಕ್ರೀಡಾಕೂಟಗಳಿಂದ ಆರೋಗ್ಯದ ಜೊತೆಗೆ ದೇಹ ಸದೃಢತೆ ಹೊಂದಿರುತ್ತದೆ ಎಂದು ಹೇಳಿದರು. Telangana and Karnataka are different divisions. So this sports and as well as athletic meet, this is the selection for the next event. So you are participated for the sports, especially volleyball and as well athletics, either running, throwing, high jump and many other events. As our Rao rightly pointed out regarding the why we require the sports is very important. So if you go to the doctor, always you have to walk daily 1 hour or 3 to 4 kilometers. This is the advice in spite of this medicine. This is very much required in order to make your physical health and mentally strong and as well as physical and mentally both fit. So this is sports is very very important, and also it will help to the build your personal skills, especially eye movement. In case of sports is very much required your eye movement and also muscle strength. ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಎಲ್ಐಸಿಯ ಮಾನವ ಸಂಪನ್ಮೂಲ ವಿಭಾಗದ ಪ್ರಾದೇಶಿಕ ವ್ಯವಸ್ಥಾಪಕರಾದ ಸತ್ಯವಾಣಿ ಅವರು ಮಾತನಾಡುತ್ತಾ, ಜೀವ ವಿಮಾ ನಿಗಮವು ಜನರ ಸೇವೆಗಾಗಿ ನಾವೆಲ್ಲರೂ ಹಗಲು ರಾತ್ರಿ ಎನ್ನದೆ ಸೇವೆ ಮಾಡುತ್ತಿದ್ದೇವೆ. ಇದರ ಜೊತೆಗೆ ನಮ್ಮ ಆರೋಗ್ಯದ ಕಡೆ ಸಹ ಗಮನ ಕೊಡಬೇಕಾದರೆ ಇಂತಹ ಕ್ರೀಡೆಗಳ ಅವಶ್ಯಕತೆ ಇದರಿಂದ ನಮ್ಮ ಆರೋಗ್ಯವು ಸುಧಾರಣೆ ಜೊತೆಗೆ ಕೆಲಸದಲ್ಲಿ ಆಸಕ್ತಿ ಮೂಡುತ್ತದೆ ಎಂದು ಹೇಳಿದರು. Secunderabad division, almost except 1 or 2 divisions in Andhra and Karnataka, Andhra and Telangana, I have worked almost all divisions. I know many of our participants also. Hearty welcome to all the participants, all the divisions participants, beginning from Bangalore, Belgavi, Dharwad, Hyderabad, Karimnagar, Machilipatnam, Mysore, Raichur, Rajahmundry, Shimoga, Udupi, Visakhapatnam, Warangal, all the divisions. You are my guests today. We are guests of our Raichur division. We want to take care of all of you. We want definitely we will enjoy the place, Raichur place. Today, yesterday I was a little bit in tension, but we are in dilemma. More than me, our PNR manager is very tension whether we can able to conduct the program or not. By God's grace, today we are having dry weather. We are enjoying the program. I wish all of you to enjoy this program. ನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ರಾಯಚೂರು ವಿಭಾಗದ ವಿಭಾಗಾಧಿಕಾರಿ ವೈ.ವಿ. ರಾವ್, ಮಾರುಕಟ್ಟೆ ವ್ಯವಸ್ಥಾಪಕ ವಿ. ಚಿರಂಜೀವಿ, ಎಸ್ಪಿಬಿ ಸದಸ್ಯರಾದ ಡಿವಿಎಸ್ ವೈ. ಶರ್ಮಾ ಮತ್ತು ಜೆ. ಸುರೇಶ್, ಚೀಫ್ ರಫ್ರಿ ರಾಜಣ್ಣನವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಆರಂಭದಲ್ಲಿ ನಿಗಮ ಗೀತೆ ಮತ್ತು ಕಾರ್ಪೊರೇಟ್ ಮತ್ತು ವಲಯದ ಧ್ವಜಾರೋಹಣದೊಂದಿಗೆ ಆರಂಭವಾಯಿತು.
ನಂತರ ವಿವಿಧ ವಿಭಾಗಗಳ ಶಿವಮೊಗ್ಗ, ಉಡುಪಿ, ಧಾರವಾಡ, ಬೆಳಗಾವಿ, ರಾಯಚೂರು, ಬೆಂಗಳೂರು ಹಾಗೂ ಆಂಧ್ರಪ್ರದೇಶದ ಹೈದರಾಬಾದ್, ಕರೀಂನಗರ್, ಮಚಲಿಪಟ್ಟಣ, ರಾಜಮಂಡ್ರಿ, ವಿಶಾಖಪಟ್ಟಣಂ ಇನ್ನಿತರ 84 ಆಟಗಾರರು ಪ್ರದರ್ಶನ ನಡಿಗೆ ಮೂಲಕ ಬಂದ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಿದರು. ಕಾರ್ಯಕ್ರಮ ನಿರೂಪಣೆಯನ್ನು ಬಿ. ರಾಘವೇಂದ್ರ ನೆರವೇರಿಸಿದರು. ಇತ್ತೀಚೆಗೆ ಸಿಂಧನೂರು ನಗರದಲ್ಲಿ ಸ್ವಾಮಿ ವಿವೇಕಾನಂದ ಗ್ರಾಮೀಣ ಜೀವನಾಧಾರ ಕೇಂದ್ರ ಸಿಂಧನೂರು ರಾಯಚೂರು ವತಿಯಿಂದ 1 ತಿಂಗಳು ಉಚಿತ ವಸತಿ ಸಹಿತ ಮೊಬೈಲ್ ರಿಪೇರಿ ತರಬೇತಿ ಆಯೋಜನೆ ಮಾಡಿ ತರಬೇತಿ ಮುಗಿಸಿದ ಯುವಕರಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಡಿಆರ್ ಚಂದು ನಾಯಕ್, ಎಂ ಕೃಷಿ ವಿಜ್ಞಾನಿ, ಕೆವಿಕೆ ರಾಯಚೂರವರು ಆಗಮಿಸಿ ಪ್ರಮಾಣ ಪತ್ರ ವಿತರಣೆ ಮಾಡಿ ನಮ್ಮ ಗ್ರಾಮೀಣ ಭಾಗದ ಯುವಕರು ಬರೀ ಸರ್ಕಾರಿ ನೌಕರರಿಗೆ ಕಾಯದೆ ಇಂತಹ ಕೌಶಲ್ಯ ತರಬೇತಿಗಳನ್ನು ಪಡೆದುಕೊಂಡು ಸ್ವಾವಲಂಬನೆ ಜೀವನ ನಡೆಸುವ ನಿಟ್ಟಿನಲ್ಲಿ ತಾವುಗಳು ಚಿಂತನೆ ಮಾಡಿ ಎಂದು ಹೇಳಿದರು. ಇಂದು 18 ಜನ ಈ ತರಬೇತಿ ಪಡೆದುಕೊಂಡಿದ್ದೀರಿ. ಇದರ ಆಯೋಜನೆ ಮಾಡಿದ ಈ ಒಂದು ಸಂಸ್ಥೆಗೆ ಧನ್ಯವಾದಗಳು ಹೇಳಲೇಬೇಕು. ಏಕೆಂದರೆ ಈ ಸಂಸ್ಥೆಯು ಇಂತಹ ಕೌಶಲ್ಯಾಧಾರಿತ ಸುಮಾರು ತರಬೇತಿಗಳನ್ನು ನಡೆಸುತ್ತಿದ್ದು ಗ್ರಾಮೀಣ ಯುವ ಜನರು ಜೀವನಾಧಾರಕ್ಕೆ ಆದಾಯವನ್ನು ಕಂಡುಕೊಂಡು ಉತ್ತಮ ಜೀವನದಲ್ಲಿ ಗೌರವದಿಂದ ಬದುಕಲು ಸಹಕಾರಿಯಾಗಿದೆ. ಇಂತಹ ಮಹತ್ವ ಕಾರ್ಯ ಮಾಡುತ್ತಿದೆ. ನೀವೆಲ್ಲರೂ ಇದರ ಸದುಪಯೋಗ ಪಡೆದುಕೊಂಡಿದ್ದೀರಿ. ನಿಮ್ಮದೇ ಸ್ವಂತ ಉದ್ಯೋಗ ಮಾಡಿ ಇತರರಿಗೂ ಮಾದರಿಯಾಗಿರಿ ಎಂದರು. ಆಯ್ತಾ, ಹಳ್ಳಿ ಚೇಂಜ್ ಮಾಡಬೇಕಂತ ಫಸ್ಟ್ ನೀವು ಚೇಂಜ್ ಆಗಿ ಕರೆಕ್ಟ್. ಈಗ ಇಲ್ಲೇ ತುಂಬ ಜನ ಕೂತಿದ್ದೀರಾ, ಕೆಲವರಿಗೆ ಊರಲ್ಲಿ ನೀವು ಪೋಲಿ ಆಗಿದ್ದೀರಾ, ಏನೂ ಮಾಡ್ತಾ ಇಲ್ಲ, ಇಮೇಜ್ನ ಚೇಂಜ್ ಮಾಡಬೇಕು. ಆಯ್ತಾ, ನನ್ನ ಇಮೇಜ್ ಏನಿದೆ ಇದನ್ನ ಫಸ್ಟ್ ಚೇಂಜ್ ಮಾಡಬೇಕಾಗುತ್ತೆ ನಿಮ್ಮ ಊರಲ್ಲಿ. ಆಯ್ತಾ, ಸೊ ಸರ್ ಈ ಥರ ನಮ್ಮದು 10 ಸೆಂಟರ್ಸ್ ಇದೆ. ಸೊ ಇನ್ಫ್ಯಾಕ್ಟ್ ಇವತ್ತು ಕೊಪ್ಪಳ ಸ್ವಾಮೀಜಿ ಹತ್ರ ಹೋಗಬೇಕಾಗಿತ್ತು. ಸೊ ರವಿಸಿದ್ದೇಶ್ವರ್ ಬಿಲ್ಡಿಂಗ್ ಅಟ್ಲೀಸ್ಟ್ ನಮಗೆ ಸಿಗ್ಬಿಟ್ರೆ ಅಲ್ಲಿ ಕೊಪ್ಪಳದಲ್ಲಿ ಶುರು ಮಾಡಿಬಿಡೋಣ ಅಂತ. ಸ್ವಾಮೀಜಿಯನ್ನು ಬಿಟ್ಟಿದ್ದಾರೆ. ಹೌದು, ನನ್ನ ಫ್ರೆಂಡಲ್ಲಿ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಕನೆಕ್ಷನ್ ಅಲ್ಲೇ. ಸೊ ಅಲ್ಲೇ ನೆಕ್ಸ್ಟು ಅಂದರೆ ಒಟ್ಟಿನಲ್ಲಿ ಈಗ ನಮ್ಗೆ ರಾಯಚೂರಲ್ಲಿ ಕೇಳಿಸಿದ್ರೆ ಗುಲ್ಬರ್ಗದಲ್ಲಿ ಚಿತ್ತಾಪುರಲ್ಲಿ ಆಫೀಸ್ ಇದೆ ಉಂಟು, ಯಾದಗಿರಲ್ಲಿ ವೆರಿ ಶಾರ್ಟ್ ಸ್ಟಾರ್ಟ್. ಸೊ ಈಗ ಧಾರವಾಡ ತನಕ ಪೂರ್ತಿ ಕಲ್ಯಾಣ ಕರ್ನಾಟಕ ಭೇಟಿ ಏನಿದೆ ಕಂಪ್ಲೀಟ್ ಆಗಿ ಕವರ್ ಆಗಬೇಕು ಅಂತ ನಮ್ಮ ಆಸೆ. ಹೋದ ವರ್ಷ 3,141 ಯುವಕರು ಮತ್ತೆ ರಾಯಚೂರಿಗೆ ಟ್ರೈನ್ ಮಾಡಿದ್ರು. ಸೊ ಅದರಲ್ಲಿ 89.50% ಜನ ಪ್ಲೇಸ್ ಆಗಿದ್ದಾರೆ. ಸೊ 100ರಲ್ಲಿ 90 ಜನ ಆಲ್ಮೋಸ್ಟ್. ಮೊನ್ನೆ ನಾವು KSTC ಕರ್ನಾಟಕ ಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಡೈರೆಕ್ಟರ್ ಕನ್ನಡವಾಗಿ ಹೇಳ್ತಿದ್ದಾರೆ IAS ಆಫೀಸರ್. ಈಗ ಉಮಾ ಮಹಾದೇವ ಮೇಡಮ್ ಅಲ್ಲಿ ಬಂದಿದ್ದಾರೆ ಸೆಕ್ರೆಟರಿ ಲೆವೆಲಲ್ಲಿ. ಅವ್ರಿಗೆ ಹೋಗಿ ಭೇಟಿಯಾದಾಗ ಈ ಕೋರ್ಸ್ ಬಗ್ಗೆ ನನಗೇ ಶಾಕ್ ಆಯಿತು. ಮೊಬೈಲ್ ರಿಪೇರಿ ಎಲ್ಲ ಮಾಡ್ತೀರಾ? ಇನ್ನೊಬ್ಬರು ಅತಿಥಿಗಳಾಗಿ ಮಾತನಾಡಿ ಶ್ರೀ ಯಮನೂರು ಸರ್ ಸಿಟಿ ಮರ್ಚೆಂಟ್ ಬ್ಯಾಂಕ್ನ ಸಂಸ್ಥಾಪ ಮಾತನಾಡಿ, ನಿಮಗೆ ಸಂಸ್ಥೆ 1 ತಿಂಗಳು ಉಚಿತವಾಗಿ ಈ ಒಂದು ತರಬೇತಿ ನೀಡಿದೆ. ಈ ಸಂಸ್ಥೆಗೆ ನೀವೇನಾದರೂ ಗುರುದಕ್ಷಿಣೆ ಕೊಡಬೇಕೆಂದರೆ ನೀವೆಲ್ಲರೂ ಹೊರಗಡೆ ಹೋಗಿ ಪ್ರತಿಯೊಬ್ಬರು ನಿಮ್ಮದೇ ಆದ ಮೊಬೈಲ್ ರಿಪೇರಿ ಅಂಗಡಿ ಹಾಕುವ ಮೂಲಕ ಗುರುದಕ್ಷಿಣೆ ನೀಡಿದಂತಾಗುತ್ತದೆ. ಯಾವುದೇ ಕೆಲಸ ಕೇಳಲ್ಲ, ನಿಮ್ಮ ಕೆಲಸದಲ್ಲಿ ಶ್ರದ್ಧೆ ಇರಲಿ, ವಿನಯ ಇರಲಿ, ಆಗ ನಿಮ್ಮನ್ನೇ ಹುಡುಕಿಕೊಂಡು ಗ್ರಾಹಕರು ಬರುತ್ತಾರೆ ಎಂದರು. ನಿಮ್ಮ ಮುಂದಿನ ಬಾಳು ಸುಖಮಯವಾಗಿರಲಿ ಎಂದು ಹಾರೈಸಿದರು. ಅಧ್ಯಕ್ಷತೆಯನ್ನು ಸಂಸ್ಥೆಯ ಡಿಆರ್ ಡೆನಿಸ್ ಚೌಹಾಣ್ ನಿರ್ದೇಶಕರು ಹಾಗೂ ಸಾಮಾಜಿಕ ಆರ್ಥಿಕ ಸಬಲೀಕರಣ ಕಾರ್ಯಕ್ರಮ ನೀರು ನೈರ್ಮಲ್ಯ ಕಾರ್ಯಕ್ರಮ ಮುಖ್ಯಸ್ಥರು SVYM ಮೈಸೂರವರು ವಹಿಸಿಕೊಂಡು ಮಾತನಾಡಿ, ಸಂಸ್ಥೆಯು ರಾಯಚೂರು ಜಿಲ್ಲೆಯಲ್ಲಿ ಕಳೆದ 12 ವರ್ಷಗಳಿಂದ ಶಾಲೆ, ಅಂಗನವಾಡಿ ಸಮುದಾಯಕ್ಕೆ ನೀರು ನೈರ್ಮಲ್ಯ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದು, ಪ್ರಸ್ತುತ ಜೀವನ ಕೌಶಲ ಚಟುವಟಿಕೆಗಳನ್ನು ತರಬೇತಿಗಳನ್ನು ನಡೆಸುತ್ತಿದ್ದೇವೆ. ಈ 1 ತಿಂಗಳು ಈ ಭಾಗದ ನಿರುದ್ಯೋಗ ಯುವಕರಿಗೆ ಸ್ವಾವಲಂಬನೆ ಜೀವನ ನಡೆಸಲು ಅನುಕೂಲ ಆಗುವ ನಿಟ್ಟಿನಲ್ಲಿ ಸಂಸ್ಥೆಯು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದರು. ತಾವೆಲ್ಲರೂ ಇದರ ಫಲಾನುಭವಿಗಳು ಆಗಿದ್ದೀರಿ. ನಿಮ್ಮ ಮುಂದೆ ನಿಮ್ಮದೇ ಸ್ವಂತ ಮೊಬೈಲ್ ಅಂಗಡಿ ತೆಗೆದು ಇನ್ನೊಬ್ಬರಿಗೆ ಮಾದರಿಯಾಗಿರಿ ಎಂದರು. ಈ ವೇದಿಕೆಯಲ್ಲಿ ಡಿಆರ್ ಆಲಬಂದ, ವೈದ್ಯರು ಸಿಂಧನೂರು ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮ ನಿರೂಪಣೆಯನ್ನು ಅನ್ನಪೂರ್ಣ ಮಾಡಿದ್ರು. ಪ್ರಾಸ್ತಾವಿಕ ನುಡಿಯನ್ನು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಸುರೇಶ್ ಅವರು ನೆರವೇರಿಸಿದ್ರು. ಸಿಬ್ಬಂದಿಗಳ ವಿನಾಯಕ್, ಲಿಂಗಪ್ಪ, ರಾಜೇಶ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂತ್ರಾಲಯದಲ್ಲಿ ಶ್ರೀ ಗುರು ಸಾರ್ವಭೌಮರ ಉತ್ತರಾಧನೆ, ಜೈ ಜೈಕಾರಗಳ ಮಧ್ಯೆ ಮಹಾರಥೋತ್ಸವ, ಹೆಲಿಕಾಪ್ಟರ್ನಿಂದ ಪುಷ್ಪ ಸಿಂಚನ. ರಾಜ್ಯಪಾಲರನ್ನು ಅವಮಾನಿಸಿರುವ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ಪ್ರತಿಭಟನೆ, ಸಿಎಂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲಿ, ಡಾಕ್ಟರ್ ಶಿವರಾಜ್ ಪಾಟೀಲ್.
ಏಮ್ಸ್ ಮಂಜೂರಾತಿ 853ನೇ ದಿನಕ್ಕೆ ಕಾಲಿಟ್ಟ ಅನಿರ್ದಿಷ್ಟ ಹೋರಾಟ. ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ರಕ್ಷಾಬಂಧನ, ಶಾಂತಿ ಸೌಹಾರ್ದತೆಯದ್ದೇ ಸಂಕೇತ ರಕ್ಷಾಬಂಧನ. ಸ್ಮಿತಕ್ಕ. ವಿಜಯನಗರ ಪಂಚಾಯಿತಿ ಕ್ರೀಡಾಂಗಣದಲ್ಲಿ ತಾಯಿ ಹೆಸರಿನಲ್ಲಿ ವೃಕ್ಷ ಕಾರ್ಯಕ್ರಮಕ್ಕೆ ಚಾಲನೆ. ಕ್ರೀಡೆಯಿಂದ ಆರೋಗ್ಯ, ನೆಮ್ಮದಿ ಹಾಗೂ ಕಾಯಕದಲ್ಲಿ ಶ್ರದ್ಧೆ ಸಾಧ್ಯ. ಡಾಕ್ಟರ್ ಹನುಮಂತಪ್ಪ. ಮೊಬೈಲ್ ತರಬೇತಿ ಪಡೆದವರಿಗೆ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.